ಕೃಷ್ಣನ ರಕ್ಷೆಯ ರಕ್ಷಾಬಂಧನ. ರಕ್ಷಾಬಂಧನ ಎಂದೊಡನೆ ಅಣ್ಣ ತಂಗಿಯ ಪ್ರೀತಿ ಎಲ್ಲರಿಗೂ ನೆನಪಾಗುತ್ತದೆ. ಸಾಮಾನ್ಯವಾಗಿ ಕೃಷ್ಣ ಎಂದ ತಕ್ಷಣ ಅವನು ಕಳ್ಳ, ಸುಳ್ಳ, ಮೋಸಗಾರ ಹಾಗೂ 16,000 ಹೆಣ್ಣು ಮಕ್ಕಳನ್ನು ಮದುವೆಯಾದವ, ಈ ರೀತಿ ಬೇಡದ ವಿಷಯಗಳನ್ನೇ ಜನ ಮಾತನಾಡುತ್ತಾರೆ. ಇನ್ನು ತಿಳಿದವರು ಕೃಷ್ಣ ಎಂದೊಡನೆ ಅವನು ಗೀತಜ್ಞಾನವ ಕೊಟ್ಟಂತಹ ವ್ಯಕ್ತಿ ಎಂದು ಹೇಳುತ್ತಾರೆ. ಆದರೆ ನನ್ನ ದೃಷ್ಟಿಯಲ್ಲಿ ಕೃಷ್ಣ ಎಂದರೆ ಒಬ್ಬ ಒಳ್ಳೆಯ ಅಣ್ಣ. ಕಾರಣ ಅವನು ಕೈ ಹಿಡಿದಿದ್ದರಿಂದಲೇ ದ್ರೌಪದಿಯು ಯಾವ ಕಷ್ಟವೂ ಸಹ ಅವಳಿಗೆ ಕಷ್ಟ ಎನಿಸಲಿಲ್ಲ. ಹೌದು, ಈ ರಕ್ಷಾಬಂಧನದ ಹಿಂದೆ ಕೃಷ್ಣ ಹಾಗೂ ದ್ರೌಪದಿಯ ಸುಂದರ ಕಥೆಯೇ ಇದೆ. ಶಿಶುಪಾಲ ಜನಿಸಿದಾಗಲೇ ಅವನ ಹತ್ಯೆ ಕೃಷ್ಣನಿಂದ ಆಗುತ್ತದೆ ಎಂದು ತಿಳಿದಿರುತ್ತದೆ. ಹಾಗಾಗಿ ಆಕೆಯ ತಾಯಿ ಕೃಷ್ಣನ ಬಳಿ ಹೋಗಿ ಅವನ ಪ್ರಾಣಭಿಕ್ಷೆಯನ್ನು ಕೇಳುತ್ತಾಳೆ. ಆಗ ಕೃಷ್ಣ ಇವನು ಮಾಡುವ 100 ತಪ್ಪುಗಳನ್ನು ನಾನು ಕ್ಷಮಿಸುವೆ ಎಂದು ಹೇಳುತ್ತಾಳೆ. ಆದರೆ ಶಿಶುಪಾಲ ಅವನ ದುರ್ಬುದ್ಧಿಯಿಂದ 101ನೇ ತಪ್ಪನ್ನು ಮಾಡಿದಾಗ ಅವನನ್ನು ಸುದರ್ಶನ ಚಕ್ರದಿಂದ ಕೃಷ್ಣ ಸಂಹಾರ ಮಾಡುತ್ತಾನೆ. ಆ ರೀತಿ ಸುದರ್ಶನ ಚಕ್ರವನ್ನು ಬಿಟ್ಟಾಗ ಕೃಷ್ಣನ ಕೈಯಲ್ಲಿ ರಕ್ತ ಸುರಿಯುತ್ತಿರುತ್ತದೆ. ಇದನ್ನು ನೋಡಿದ ದ್ರೌಪದಿ ಏನು ಮಾಡಬೇಕು ಎಂದು ತಿಳಿಯದೆ ಸಹೋದರಿಯ ಪ್ರೀತಿಯಿಂದ ಅವಳ ಸೀರೆಯ ಸೆರಗನ್ನು ಹರಿದು ಅವಳ ಕೈಗೆ ಕಟ್ಟುತ್ತಾಳೆ. ಆ ಒಂದೊಂದು ನೂಲಿನ ಬೆಲೆ ಕೃಷ್ಣ ಮರು ಕೊಟ್ಟಂತಹ ರೀತಿಗೆ ನಾವೆಲ್ಲರೂ ಶರಣು. ಕಾರಣ ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಆಗಬೇಕಾದರೆ ಕೃಷ್ಣ ಆ ಒಂದೊಂದು ನೂಲಿನಿಂದ ಸೀರೆಯನ್ನು ಕಳುಹಿಸಿದ ಎಂದು ಹೇಳುವಾಗ ಅವನ ಆ ಅಣ್ಣನ ಪ್ರೀತಿ ಎಷ್ಟಿತ್ತೆಂದು ಗೊತ್ತಾಗುತ್ತದೆ. ಒಮ್ಮೆ ದೂರ್ವಾಸ ಮುನಿ ಹಾಗೂ ಅವರ ಶಿಷ್ಯಂದಿರು ವನವಾಸದಲ್ಲಿದ್ದಂತಹ ಪಾಂಡವರಿಗೆ ಭೇಟಿಯಾಗಲು ಹೋಗುತ್ತಾರೆ. ಅಡುಗೆ ಮಾಡಲು ಏನೂ ಸಾಮಗ್ರಿ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಮಹರ್ಷಿಗಳು, ನಾವು ಸ್ನಾನ ಮಾಡಿಕೊಂಡು ಬರುವೆವು, ನಮಗೂ ಹಾಗೂ ಶಿಷ್ಯರಿಗೆ ಊಟದ ತಯಾರಾಗಲಿ ಎಂದು ಹೇಳಿ ಹೋದಾಗ ಅವಳಿಗೆ ದಿಕ್ಕೇ ತೋಚದಂತಾಗುತ್ತದೆ. ಆ ಸಮಯದಲ್ಲಿ ಕೃಷ್ಣ ಸೂರ್ಯದೇವನಿಂದ ನೀಡಿದಂತಹ ಪಾತ್ರೆಯೇ ಅಕ್ಷಯ ಪಾತ್ರೆ. ಅಷ್ಟೇ ಅಲ್ಲ, ಕುರುಕ್ಷೇತ್ರ ಯುದ್ಧ ನಡೆಯುವಾಗ ಯುದ್ಧ ಕಾಲದಲ್ಲಿ ನಾಳೆ ನಡೆಯುವ ಯುದ್ಧದಲ್ಲಿ ಪಾಂಡವರನ್ನು ಕೊಲ್ಲುತ್ತೇನೆ ಎಂದು ಭೀಷ್ಮಾಚಾರ್ಯರು ಶಪಥ ಮಾಡುತ್ತಾರೆ. ಕೃಷ್ಣ ಅದೇ ದಿನ ರಾತ್ರಿ ದ್ರೌಪದಿಯನ್ನು ಭೀಷ್ಮರು ಉಳಿದಂತಹ ಕುಟೀರದ ಬಳಿ ಕರೆದುಕೊಂಡು ಹೋಗುತ್ತಾನೆ ಹಾಗೂ ಅವಳಿಗೆ ಹೇಳುತ್ತಾನೆ, ಹೋಗಿ ಭೀಷ್ಮರಿಗೆ ನಮಸ್ಕರಿಸು ಎಂದು. ಅವಳು ಹೋಗಿ ನಮಸ್ಕರಿಸಿದ ತಕ್ಷಣ ಭೀಷ್ಮರ ಬಾಯಲ್ಲಿ ಬರುವುದು ಸೌಭಾಗ್ಯವತಿ ಭವ ಎಂದು ಆಶೀರ್ವಾದ. ಆ ರೀತಿ ಆಶೀರ್ವಾದ ಮಾಡಿದ ನಂತರ ಭೀಷ್ಮರಿಗೆ ನಾನೇನು ಆಶೀರ್ವಾದ ಮಾಡಿದೆ ಎಂದು ಒಂದು ಕ್ಷಣ ಭಯವಾಗಿ ಬಿಡುತ್ತದೆ. ಕಾರಣ ಇವಳಿಗೆ ಸೌಭಾಗ್ಯವತಿ ಭವ ಎಂದು ನಾನು ಆಶೀರ್ವಾದ ಮಾಡಿದ್ದೇನೆ ಎಂದರೆ ಇವಳ ಗಂಡಂದಿರನ್ನು ಯುದ್ಧದಲ್ಲಿ ನಾನು ಹೇಗೆ ಸಾಯಿಸಲು ಸಾಧ್ಯ ಎಂದು ಅವರಿಗೆ ಆಶ್ಚರ್ಯವಾಗುತ್ತದೆ. ಹಾಗೂ ತಕ್ಷಣ ಅವರು ಕೇಳುತ್ತಾರೆ, ಏಕೆ ಈ ಸಮಯದಲ್ಲಿ ಬಂದೆ ಎಂದಾಗ ನನ್ನ ಅಣ್ಣ ಇಲ್ಲಿಗೆ ಬರಲು ಹೇಳಿದರು, ಹಾಗಾಗಿ ನಾನು ಬಂದೆ ಎಂದು ದ್ರೌಪದಿ ನಡೆಯುತ್ತಾಳೆ. ಹಾಗಾಗಿ ಆ ಕೃಷ್ಣ ಹಾಗೂ ದ್ರೌಪದಿಯ ಆ ಸಂಬಂಧದ ಪ್ರೀತಿಯ ಸೊಗಸನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಹೌದು, ರಕ್ಷಾಬಂಧನದ ಬಂಧನಕ್ಕೂ ಇದೇ ಕಾರಣ. ಎಷ್ಟೋ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಒಡಹುಟ್ಟಿದವರು ಅಂದರೆ ಅವರ ಸ್ವಂತ ಅಣ್ಣ ತಮ್ಮಂದಿರು ಇಲ್ಲದ ಸಮಯದಲ್ಲಿ ಅವರು ಬೇರೆಯವರನ್ನು ಅಣ್ಣ ಎಂದು ಕರೆಯಬೇಕಾದರೆ ಅವರ ಮನಸ್ಸಿನಲ್ಲಿ ಆ ಪ್ರೀತಿ ಬರಲು ಬಹುಶಃ ಕೃಷ್ಣನೇ ಕಾರಣ ಇರಬಹುದು. ಹೌದು, ರಾಖಿ ಕಟ್ಟುವುದು ಅಥವಾ ರಕ್ಷಾಬಂಧನದ ಆ ಪ್ರೀತಿಯ ದಾರದ ಬೆಲೆ ಬಹಳ. ಅಣ್ಣ ಚೆನ್ನಾಗಿರಲಿ ಎಂದು ತಂಗಿ ಹೃದಯಪೂರ್ವಕವಾಗಿ ಬಯಸುತ್ತಾಳೆ. ಅಷ್ಟೇ ಅಲ್ಲ, ಅಣ್ಣಂದಿರು ಅಷ್ಟೇ, ತಂಗಿಗೆ ಯಾವ ಕಷ್ಟವೂ ಬಾರದೆ ಅವರು ಸಂತೋಷವಾಗಿರಲಿ ಎಂದು ಹಾರೈಸುವ ಆ ಸಂದರ್ಭ ಅವರಿಬ್ಬರ ಪ್ರೀತಿಯನ್ನು ತೋರಿಸುತ್ತದೆ. ಅಷ್ಟೇ ಅಲ್ಲ, ಅದು ಎರಡೂ ಕುಟುಂಬಗಳ ಸುಖಶಾಂತಿಯನ್ನು ಸೂಚಿಸುತ್ತದೆ. ಹೌದು, ನಮ್ಮ ಸನಾತನ ಧರ್ಮ ಹಾಗೂ ನಾವು ಮಾಡುವ ಪ್ರತಿಯೊಂದು ಹಬ್ಬದ ಹಿನ್ನೆಲೆಯ ಸಹ ಅಷ್ಟೇ ಪವಿತ್ರವಾಗಿದೆ. ಇದು ನಮ್ಮ ಮನಸ್ಸುಗಳನ್ನು ಒಂದು ಮಾಡುವಂತಹ ಕೆಲಸವನ್ನು ಮಾಡುತ್ತದೆ. ರಕ್ಷಾಬಂಧನದ ನೆಪದಲ್ಲಿ ಅಣ್ಣಂದಿರು ತಂಗಿಯ ಮನೆಗೋ ಅಥವಾ ತಂಗಿಯರು ಅಣ್ಣನ ಮನೆಗೋ ಹೋಗಿ ಸಮಯ ಕಳೆದಾಗ ಅವರ ಪರಿಸ್ಥಿತಿ ಹಾಗೂ ಅವರ ಕಷ್ಟ, ದುಃಖ, ನೋವು, ನಲಿವುಗಳು ಇಬ್ಬರಿಗೂ ಪರಸ್ಪರ ತಿಳಿಯುತ್ತದೆ. ಅಷ್ಟೇ ಅಲ್ಲ, ಅವರಿಬ್ಬರ ಬಾಂಧವ್ಯ ಗಟ್ಟಿಯಾಗುತ್ತದೆ. ಒಬ್ಬರ ಕಷ್ಟಕ್ಕೆ ಒಬ್ಬರು ಮರುಗಿದಾಗ ಮಾತ್ರ ನಾವು ಮಾನವರಾಗಲು ಸಾಧ್ಯ. ಒಬ್ಬರಿಗೊಬ್ಬರು ಎಲ್ಲರೂ ಚೆನ್ನಾಗಿರಲಿ ಎಂದು ಹಾರೈಸಿದಾಗ ನಮ್ಮ ಮನಸ್ಥಿತಿಯನ್ನು ಅದು ಹೇಳುತ್ತದೆ. ಅಷ್ಟೇ ಅಲ್ಲ, ನಮ್ಮ ದೇಶ ಎಲ್ಲರೂ ಚೆನ್ನಾಗಿರಲಿ ಎಂದು ಬಯಸುವಂತಹ ದೇಶವಾಗಿದೆ. ನಮ್ಮ ಈ ಸಂಸ್ಕೃತಿಯೇ ಹಾಗೆ ಎಲ್ಲರನ್ನ ಒಂದುಗೂಡಿಸುವಂತಹ ಪ್ರಯತ್ನ ಮಾಡುತ್ತದೆ. ಹಾಗಾಗಿ ಹಬ್ಬದ ಹಿನ್ನೆಲೆಯನ್ನು ತಿಳಿದು ನಾವು ಹಬ್ಬ ಮಾಡಿದಾಗ ಅದರ ಪ್ರೀತಿಯೇ ಬೇರೆ. ಎಲ್ಲ ಸಹೋದರಿಯರಿಗೆ ರಕ್ಷಾಬಂಧನದ ಶುಭಾಶಯಗಳು.
ರಕ್ಷಾಬಂಧನದ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಬೇರೆಯವರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.